ಗುರುವಿನ ಮೇಲೆ ಒಂದೇ ಚಿತ್ತ ತನ್ನ ಶರೀರ ಮಾಡ್ಯಾನೋ ಗುರುವಿಗೆ ನೀವಂತ ಸೇವೆ ಮಾಡಿ ದುಡದಾನೋ ಗುರುವಿನ ಬೀಸ ದೈವ ದೇವರ ಮುಂದ ಕೈ ಮುಗಿದು ಹೇಳ್ತೇವೆ ಎಲ್ಲರೂ ಕೂಡಿರಿ ಬಾಲು ಶಾಲ ಗುರು ಸೇವೆದೊಳಗ ಗಾಳಿತೇವ ಹೊತ್ತ ನಮ್ಮ ತಂಗಿಗೆ ತರಬೇಡು ಯಾವ ಕೂತ ಯೋಗಿ ಅಮ್ಮೋಗ ಸಿದ್ಧ ಗುರು ಸೇವೆ ಮಾಡ್ತಾನ ಹೌದು ಗುರುವಿನ ಮೇಲೆ ಒಂದೇ ಚಿತ್ತ ತನ್ನ ಶರೀರ ಮಾಡ್ಯಾನೋ ಗುರುವಿಗೆ ನೀವಂತ ಸೇವೆ ಮಾಡಿ ದುಡದಾನೋ ಗುರುವಿನ ಬೀಸ ದೈವ ದೇವರ ಮುಂದ ಕೈ ಮುಗಿದು ಹೇಳ್ತೇವೆ ಎಲ್ಲರೂ ಕೂಡಿರಿ ಬಾಲು ಶಾಂತ ಗುರು ಸೇವೆದೊಳಗ ಗಾಳಿತೇವ ಹೊತ್ತ ನಮ್ಮ ತಂಗಿಗೆ ತರಬೇಡು ಯಾವ ಕೂತ ಗುರುವ ಶಿಷ್ಯರ ಕೊಡಿ ಮರೆತ ಕೈ ಎಳದಾರ ಶಿವಂಪುರಕ ಉಳ್ಕೊಂಡು ಸೋಮನಾಥ ಹೌದಾ ನಾಗರೈ ಗೌಡಗ ಕೊಟ್ಟಾನೋ ಮಾಣಿಕ ಮುತ್ತ ಅಮ್ಮಗೆ ಮುಮ್ಮೆಟ್ಟಿಗಿಡ್ದಾನ ಜಾಗ ನೋಡಿ ಶಿಸ್ತ ದೈವ ದೇವರ ಮುಂದ ಕೈ ಮುಗಿದು ಹೇಳ್ತೇವೆ ಎಲ್ಲರೂ ಕೂಡಿರಿ ಬಾರು ಶಾಂತ ಗುರು ಸೇವೆದೊಳಗ ಗಾಳಿತೇವ ಹೊತ್ತ ನಮ್ಮ ತಂಗಿಗೆ ತರಬೇಡು ಯಾವ ಕೂತ ಗುರುವ ಶಿಷ್ಯರ ಕೂಡಿ ಮರ್ತ್ಯ ಕೈ ಎಳದಾರ ಶಿವಂಪುರಕ ಉಳ್ಕೊಂಡು ಸೋಮನಾಥ ಹೌದು ನಾಗರೈ ಗೌಡಗ ಕೊಟ್ಟಾನೋ ಮಾಣಿಕ ಮುತ್ತ ಅಮ್ಮಗೆ ಮುಮ್ಮೆಟ್ಟಿಗಿಡ್ದಾನ ಜಾಗ ನೋಡಿ ಶಿಸ್ತ ದೈವ ದೇವರ ಮುಂದ ಕೈ ಮುಗಿದು ಹೇಳ್ತೇವೆ ಎಲ್ಲರೂ ಕೂಡಿರಿ ಬಾಲು ಶಾಂತ ಗುರು ಸೇವೆದೊಳಗ ಗಾಳಿತೇವ ಹೊತ್ತ ನಮ್ಮ ತಂಗಿಗೆ ತರಬೇಡು ಯಾವ ಕೂತ ಯುದ್ಧದೊಳಗ ಸುತ್ತ ಭಕ್ತನಾಗಲಿಲ್ಲ ಯಾರು ಕೇಳ್ರಿ ಯುದ್ಧ ಗೆದ್ದನೋ ರಾಜ ದಶರಥ ಯುದ್ಧ ಗೆದ್ದು ಮರುದಿನ ಕೊಟ್ಟನೋ ಮಾತ ಹೌದು ಮತ ಕೊಟ್ಟ ಮೇಲೆ ಆಗ್ಯದು ಘಾತ ದೈವ ದೇವರ ಮುಂದ ಕೈ ಮುಗಿದು ಹೇಳ್ತೇವೆ ಎಲ್ಲರೂ ಕೂಡಿರಿ ಬಾಲು ಶಾಂತ ಗುರು ಸೇವೆದೊಳಗ ಗಾಳಿತೇವ ಹೊತ್ತ ನಮ್ಮ ತಂಗಿಗೆ
ದಸರಾತ ಹೌದು ಯುದ್ಧ ಗೆದ್ದು ಮರುದಿನ ಕೊಟ್ಟನು ಮಾತ ಮಾತ ಕೊಟ್ಟ ಮೇಲೆ ಆಗ್ಯದು ಘಾತ ದೈವ ದೇವರ ಮುಂದ ಕೈ ಮುಗಿದು ಹೇಳ್ತೇವೆ ಎಲ್ಲಾರು ಕೂಡಿರಿ ಬಾಲು ಶಾಂತ ಗುರು ಸೇವೆದೊಳಗ ಗಳಿತೇವು ವಾತ ನಮ್ಮ ತಂಗಿಗೆ ತರಬೇಡು ಯಾವ ಕೂತ ಮಡದಿಯ ಮಾತಿಗೆ ಮಾನ್ಯತೆ ಕೊಟ್ಟನ ಹೌದು ಅಡವಿಗೆ ಹೋಗಬೇಕು ರಾಮನಾಥ ಹೌದು ತಂದೆ ಮಗನಿಗೆ ಕಳೆವ್ಯಾನ ಇಟ್ಟು ಹಾಸ್ತ ವನವಾಸಗ್ರದಾರೋ ರಾಮ ಲಕ್ಷ್ಮಣ ಸೀತಾ ದೈವ ದೇವರ ಮುಂದ ಕೈ ಮುಗಿದು ಹೇಳ್ತೇವೆ ಎಲ್ಲಾರು ಕೂಡಿರಿ ಬಾಲು ಶಾಂತ ಗುರು ಸೇವೆದೊಳಗ ಗಳಿತೇವ ವಾತ ನಮ್ಮ ತಂಗಿಗೆ ತರಬೇಡು ಯಾವ ಗೊತ್ತ ಮಡದಿಯ ಮಾತಿಗೆ ಮಾನ್ಯತೆ ಕೊಟ್ಟನ ಅಡವಿಗೆ ಹೋಗಬೇಕು ರಾಮನಾಥ ಹೌದು ತಂದೆ ಮಗನಿಗೆ ಕಳೆವ್ಯಾನ ಇಟ್ಟು ಹಾಸ್ತ ವನವಾಸಗ್ರದಾರೋ ರಾಮ ಲಕ್ಷ್ಮಣ ಸೀತಾ ದೈವ ದೇವರ ಮುಂದ ಕೈ ಮುಗಿದು ಹೇಳ್ತೇವೆ ಎಲ್ಲಾರು ಕೂಡಿರಿ ಬಾಲು ಶಾಂತ ಗುರು ಸೇವೆದೊಳಗ ಗಳಿತೇವ ವಾತ ನಮ್ಮ ತಂಗಿಗೆ ತರಬೇಡು ಯಾವ ಕೂತ ಅಶೋಕವನದಲ್ಲಿ ತಾಯಿಯ ಸೀತನ ಏನ್ ಮಾಡ್ಯಾನ ಕೇಳ್ರಿ ಶೋಧ ಮಾಡ್ಯಾನ ಹೋಗಿ ಹಣಮಂತ ಸೀತಾದೇವಿಗೆ ಕೊಟ್ಟನು ರಾಮನ ಗುರುತ ಹೌದು ಉಂಗರ ನೋಡಿ ದೇವಿಗೆ ಆಗ್ಯದು ಶಾಂತ ದೈವ ದೇವರ ಮುಂದ ಕೈ ಮುಗಿದು ಹೇಳ್ತೇವೆ ಎಲ್ಲಾರು ಕೂಡಿರಿ ಬಾಲು ಶಾಂತ ಗುರು ಸೇವೆದೊಳಗ ಗಳಿತೇವ ವಾತ ನಮ್ಮ ತಂಗಿಗೆ ತರಬೇಡು ಯಾವ ಕೂತ ಅಶೋಕವನದಲ್ಲಿ ತಾಯಿಯ ಸೀತನ ಏನ್ ಮಾಡ್ಯಾನ ಶೋಧ ಮಾಡ್ಯಾನು ಹೋಗಿ ಹಣಮಂತ ಹೌದು ಸೀತಾದೇವಿಗೆ ಕೊಟ್ಟನು ರಾಮನ ಗುರುತ ಉಂಗುರ ನೋಡಿ ದೇವಿಗೆ ಆಗ್ಯದು ಶಾಂತ ದೈವ ದೇವರ ಮುಂದ ಕೈ ಮುಗಿದು ಹೇಳ್ತೇವೆ ಎಲ್ಲಾರು ಕೂಡಿರಿ ಬಾಲು ಶಾಂತ ಗುರು ಸೇವೆದೊಳಗ ಗಳಿತೇವ ವಾತ ನಮ್ಮ ತಂಗಿಗೆ ತರಬೇಡು ಯಾವ ಕೂತ ಮಾನವ ಜನ್ಮಕ್ಕ ಬಂದು ಗುರುವೇನ ಮಾಡ್ಕೋರ ಏನಾಗ್ತದ ಗುರುವಿನಿಂದೆ ಆಗರಿ ಮುಕ್ತ ಹೌದು ಮಾಯ ಪ್ರಪಂಚ ಹಾಕ್ಯದು ನಮ್ಗ ನಿಮ್ಗ ಸೂತ ಹೌದು ಗುರುವ ಮದುಗೊಂಡ್ಗಂದಾರೋ ಪಾರ್ ಬರ್ದ ಮುಹೂರ್ತ ದೈವ ದೇವರ ಮುಂದ ಕೈ ಮುಗಿದು ಹೇಳ್ತೇವೆ ಎಲ್ಲಾರು ಕೂಡಿರಿ ಬಾಲು ಶಾಂತ ಗುರು ಸೇವೆದೊಳಗ ಗಳಿತೇವ ವಾತ ನಮ್ಮ ತಂಗಿಗೆ ತರಬೇಡು ಯಾವ ಕೂತ ಮಾನವ ಜನ್ಮಕ್ಕ ಬಂದು ಗುರುವೇನ ಮಾಡ್ಕೋರ ಗುರುವಿನಿಂದೆ ಆಗರಿ ಮುಕ್ತ ಹೌದು ಮಾಯ ಪ್ರಪಂಚ ಹಾಕ್ಯದು ನಮ್ಗ ನಿಮ್ಗ ಸೂತ ಗುರು ಮದುಗೊಂಡ್ಗಂದಾರೋ ಪಾರ್ ಬರ್ದ ಮುಹೂರ್ತ ದೈವ ದೇವರ ಮುಂದ ಕೈ ಮುಗಿದು ಹೇಳ್ತೇವೆ ಎಲ್ಲಾರು ಕೂಡಿರಿ ಬಾಲು ಶಾಂತ ಗುರು ಸೇವೆದೊಳಗ ಗಳಿತೇವ ವಾತ ನಮ್ಮ ತಂಗಿಗೆ ತರಬೇಡು ಯಾವ ಕೂತ ಸಂತ ಕಬೀರದಾಸರು ಒಂದು ಮಾತಿನಲ್ಲಿ ಹಿಂಗೆ ಹೇಳ್ತಾರೋ, ಹೆಂಗ್ ಹೇಳ್ತಾರಪ್ಪ ಮಾತಾ?
बात ऐसी करना ಹಾ ಹಾ कोई न कहना झूठ, ಹೌದು जागा ऐसा पकड़ना कोई न कहना है से बूट, ಹೌದಾ खाना ऐसा खाना पेट नहीं पकड़ना कोट ಅಂತ ಹೇಳ್ತಾನ. ಹಿಂಗಂದ್ರೇನ್ರಿ ಸಾಹೇಬ್ರ? ಮಾತು ಮಾತಾಡಿದ್ರೆ ಯಾರ್ಯಾರು ಅಲ್ಲಗಳಿಬಾರದು ಹಂಗ ಮಾತಾಡಬೇಕು ಅಂತ ಹೇಳ್ತಾನ. ಹೌದು ಜಾಗ ಹಿಡಿದ್ರೆ ಸೂರ್ಯ ಚಂದ್ರ ಇರೋಸ್ ತನಕ ನೆಲಗಂಗಿ ಒಂದು ಹರಿಯೋಸ್ ತನಕ ಹಾ ಹಾ ಯಾರ್ಯಾರು ಏಳನಬಾರದು ಹೌದು ಅಂಥ ಜಾಗ ಹಿಡಿಬೇಕು ಅಂತ ಹೇಳ್ತಾನ. ಹೌದಾ ಊಟ ಮಾಡಿದ್ರೆ ಎಷ್ಟು ಅಮೃತ ಆಗ್ತದ ಅಷ್ಟೇ ಊಟ ಮಾಡಬೇಕು, ಹಾ ಹಾ ಯಾರದರೆ ಅನ್ನಂಥೇಳಿ ಹೌದು ಸುಮ್ಮನೆ ಒಮ್ಮನಷ್ಟು ಉಂಡು ಹೊಟ್ಟಿ ಕೆಡಿಸ್ಕೋಬಾರದು ಅಂತ ಹೇಳ್ತಾನ. ಹಾ ಗ್ಯಾಸ್ ಹಿಡಿತದ ಗ್ಯಾಸ. ಅದಕ್ಕೆ ಇವತ್ತಿನ ದಿವಸ ಯಾವ ನಮ್ಮ ಹಣಮಗಾಂವ ಗ್ರಾಮದ ಗುರು ಹಿರಿಯರು ಹೌದು ಬಹಳ ಭಕ್ತಿಯಿಂದ ಈ ಭಗವಂತನ ಸೇವೆಯನ್ನು ಕೇಳ್ತಾ ಇದ್ರಿ. ಹೌದಲ್ರಿಪ್ಪ? ನಿಮ್ಮೆಲ್ಲರಿಗೂ ಸದ್ಗುರುನಾಥ ಹಾ ಹಾ ಒಳ್ಳೆ ಸದ್ಬುದ್ಧಿಯನ್ನು ಕೊಡಲಿ. ಹೌದು ಇವತ್ತಿಲ್ಲಿ ಎರಡೂ ಮ್ಯಾಳಗಳಲ್ಲಿ ನಡೀತಿರುವಂಥ ಒಂದು ವಾದ ಸಂವಾದ ಹಾ ಯಾವ ವಿಷಯಪ್ಪ ಅಂತ ಯಾವ್ದ್ರಿಪ್ಪ? ಭಸ್ಮ ಮತ್ತು ಭಂಡಾರ. ಹೌದು ಭಸ್ಮದ ತಾಕತ್ತೇನು, ಭಂಡಾರದ ತಾಕತ್ತೇನು? ಹಾ ಹಾ ಭಂಡಾರ ಯಾರನ್ನ ಉದ್ಧಾರ ಮಾಡ್ಯದ, ಭಸ್ಮ ಯಾರನ್ನ ಉದ್ಧಾರ ಮಾಡ್ಯದ? ಹೌದಾ ಅವಕುರ್ದು ಏನು ಕಿಮ್ಮತ್ತದ ಈ ಜಗತ್ತಿನಲ್ಲಿ ಅನ್ನೋದನ್ನು ಹಾ ಹಾ ಇವತ್ತಿನ ದಿವಸ ಈ ವಿಷಯ ಸಂವಾದದಲ್ಲಿ ಹೌದು ನಮ್ಮ ಮಗಳು ಭಾಳ ಚಂದ ನಿಮಗೆಲ್ಲರಿಗೆ ತಿಳಿಯುವಂಗೆ ಹೇಳಿದಳು. ಏನ್ ಹೇಳಿದ್ರಿಪ್ಪ? ಭಂಡಾರ ಹ್ಯಾಂಗ ಹೊಡೆದಿತು, ಎಲ್ಲಿದಿಂದ ಬಂತು? ಹೌದು ಮೊದಲೊಂದು ಸಲ ಅರಶಿಣ ಬೇರಿನಿಂದ ಹುಟ್ಟ್ಯದಂದಳು. ಹಾ ಮತ್ತು ತಿರುಗಿ ಅದಕ್ಕೆ ಕೈಲಾಸದೊಳಗೆ ಆದಿ ಬಸವಣ್ಣ ಇದ್ದ, ಬಸವಣ್ಣನ ಕುರದಿಂದ ಹುಟ್ಟ್ಯದಂದಳು. ಅಲ್ಲ ಇವನು ಎರಡು ಸಾರಿ ಹೊಡ್ತಾವ ನಾವು. ಹಿಂಗರೆ ಒಂದು ಹೇಳು, ಹಾಂಗರೆ ಒಂದು ಹೇಳು. ಒಂದು ಹೇಳಿಲ್ಲ. ಹೌದಿಲ್ಲ? ಬಸವಣ್ಣನ ಕುರದಿಂದ ಹುಟ್ಟ್ಯದಂತ ಹಾಂಗರೆ ಹೇಳು, ಹಾ ಅರಶಿಣ ಬೇರಿನಿಂದ ಹುಟ್ಟ್ಯದಂತ ಹಾಂಗರೆ ಹೇಳು. ಹೌದಲ್ರಿ? ಆದಿ ಬಸವನ ಪ್ರತಿರೂಪ ಬಸವಣ್ಣ ಎಲ್ಲರ ಮನೆ ಮುಂದೆ ಇರ್ತಾನೆ. ಹೌದು ಹೌದು. ಆದ್ರೆ ಅವನ ಪಾದಿನೊಳಗೆ ಎಂದರೆ ಭಂಡಾರ ಎಂದೂ ಇಲ್ಲ, ಮೂಡಂಗೂ ಇಲ್ಲದು. ಅವನ ಕಾಲ್ನಾಗ ಭಂಡಾರಿಲ್ಲ. ಹೌದಿಲ್ಲ? ಹೌದು. ಅದಕ್ಕಿರ್ಲಿ ಏನ್ ತನಗ ತಿಳಿದಂಗೆ ಹೇಳ್ಯಾಳ. ಹಾ ಇಲ್ಲಿ ಹೇಳಿ ನನಗೊಂದು ದಾಂಡಿಗೆ ಕೇಳ್ಯಾಳ, ಯಾನ್ರೀಪ್ಪ? ದೊಡ್ಡದ ಅಂತ ಹೇಳಿ. ಏನತ್ತ? ಬದ್ದೀಂ ಬಾರಸ ಅವನ ಹೆಸರ್ಯಾನು ಹೋಗುಂಡು ಮಾಳು ಮಾಳು ತಿಗಣಿ ಬಿದ್ರಿ ಮಾಳು ಮಾಳು ಎಲ್ಲರಿಗೆ ಕಾಳು. ಹೌದು ಇರ್ಲಿ. ಅವ ಮಗಳು ಮಾತಾಡುವಾಗ ಅವನ್ ಜರ ಅಡ್ಡ ಬಾಯಿ ಹಾಕಲ್ಗತ್ತಾನ. ಹಾ ಏನಂದ್ರಿ ನೀವು ಅಪ್ಪ ಮಗಳು ಆ ಕಡೆ ಹಾ. ಏಕ್ ಮಾರ್ ದೋ ತುಕಡಾತಾನ. ಅಲ್ಲ ಇವನ ಇರ್ಲಿ ಇರ್ಲಿ. ಯಾಕಂದ್ರೆ ಏಕ್ ಮಾರ್ 25 ತುಕಡ ಮಾಡುವಂತ ತಾಕತ್ ಅವಂಗೂ ಬಂದದ. ಮತ್ತ ಬಂದೇ ಬಂದಾರ. ರೊಕ್ಕದ ಬಗ್ಗೆ ಒಂದು ಮಾತಾಡಿದ್ದ. ಹೌದು ನೀವು 20 ಸಾವಿರ ಕಟ್ಟು ಬಂದಿಲ್ಲ ಅಂತ. ಹಾ ಅಪ್ಪ ಮಕ್ಕಳು. ಹೌದಿಲ್ಲ? ಹೌದು. ನನ್ನ ಮಗಳು ಒಂದು ಮಾತು ಹೇಳಿದಳು. ಏನತ್ರಿ? ನಾ ಒಂದು ಸಮಯದಾಗ ಬಿಟ್ಟು ಹೋತ ಖರೆ, ಹಾ ನಮ್ಮ ಅಪ್ಪ ಬಿಡಂಗಿಲ್ಲ ಅಂದ್ರ. ಬರಬರದ ಮಾತು ಅವ್ರದು. ಹೌದೇ ಅಂದಲ್ಲ ನಾನು ಬಿ. ಯಾಕೆ ಬಿಡಂಗಿಲ್ಲ ಅಂದ್ರೆ ಇವ್ ಕೊಯ್ದೇ ಜೋಪಾನ ಮಾಡ್ಬೇಕಾಗ್ಯದ. ಹೌದಿಲ್ಲ? ಆಕಿ ಒಂದ್ ಎಳ್ಯಾಕ್ ಬಿಟ್ರ ಬಿ ಕರ್ತವ್ಯ ನಂದದ. ಹೌದು. ನಾವ್ ಒಯ್ದು ಇವ್ರನ್ನೆಲ್ಲಾ ಜೋಪಾನ ಮಾಡ್ಬೇಕಾದ್ರ ದುಡ್ಡು ಬೇಕಾಗಿರ್ತದೆ. ಬೇಕಲ್ರಿ? ಪ್ರಪಂಚ ದೃಷ್ಟಿಕೋನದಾಗ ಈಗೆಲ್ಲ ವ್ಯವಹಾರ ನಡೆಸಬೇಕಾದ್ರ ದುಡ್ಡು ಬೇಕೇ. ಹೌದು ಹೌದು. ಅದಕ್ಕಿರ್ಲಿ ಭಾಳ ಹಂಗ ಮಾತಾಡೋಕ್ಕಿಂತಲೂ ಒಂದು ಪ್ರಶ್ನೆ ಅಂತ ಹೇಳಿ ಕೇಳ್ತೇನಂತ ಹಿಂಗೆಲ್ಲ ಹಾ ಅನುಭವಂತ ಹಿರಿಯರದಾರ, ಹಿರಿಯ ಕಲಾವಿದರದಾರ. ಇದೊಂದು ಅಮೃತದ ಕೊಡ ಇದ್ದಂಗದ, ಒಂದು ಸ್ವಲ್ಪ ಬಾಗಿಸಿ ಅಮೃತ ಕುಡಿಬೇಕಾಗ್ಯದ. ಶಬಾಷ್. ಒಂದು ಪ್ರಶ್ನೆಯನ್ನು ಕೇಳ್ತೇನಂದಾಳ. ಹಾ ಹಾ ನಾ ಆಗಲೇ ಹಾಲಿನೊಳಗೆ ತುಪ್ಪಿರ್ತದ ಅಂದ ಕೂಡಲೇ ಹೌದು ಒಂದು ಪ್ರಶ್ನೆಯನ್ನು ಮಾಡ್ಯಾಳ. ಹಾಲಿನೊಳಗೆ ಯಾವ ದೇವರು ಇರ್ತಾನ? ಹಾ 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 ಮೊಸರಿನೊಳಗೆ ಯಾವ ದೇವರು ಇರ್ತಾನ? ಹೌದು. ತುಪ್ಪಿನೊಳಗೆ ಯಾವ ದೇವರು ಇರ್ತಾನ ಅಂತ ಕೇಳ್ಯಾಳ. ಹೌದು ಹೌದು ಹೌದು. ಈ ಪಂಚಮಹಾಭೂತದ ಶರೀರ ಅನ್ನತಕ್ಕಂಥ ಪಾತ್ರಿ, ಹಾ ಈ ಪಂಚಮಹಾಭೂತದ ಶರೀರ ಅನ್ನತಕ್ಕಂಥ ಒಂದು ಪಾತ್ರಿ, ಒಂದು ಭಗೋಣಿ. ಹೌದು. ಇದ್ರೊಳಗೆ ಸರ್ ನಾವು ಶಿವನಾಮ ಅನ್ನತಕ್ಕಂಥ ತುಂಬಿದೀವು ಅಂದ್ರ ಹೌದಾ ಆ ಹಾಲಿಗೆ
ಹೆಪ್ಪ ಕುಡುವ ಸಲುವಾಗಿ ಯಾರು ಬೇಕು? ಯಾರು ಬೇಕ್ರಿಪ್ಪ? ಹಾಲ ಮೊಸರಾಗಬೇಕಾದ್ರೆ ಹೆಪ್ಪ ಬೇಕಲ್ಲ ಮತ್ತ. ಹೌದಿಲ್ಲ? ಈ ಪಂಚಮಭೂತದ ಪಾತ್ರೆ ಒಳಗಿರುವಂತ ಭಕ್ತಿ ಎಂಬು ಶಿವನಾಮ ಸ್ಮರಣೆ ಎಂಬು ಹಾಲಿಗೆ ಹೆಪ್ಪ ಕೊಡಬೇಕಾದ್ರೆ ಹೌದು ಗುರುವ ಏನು ಮಾಡ್ತಾನ ಅಂದ್ರೆ ಕರ್ಣಬೋಧ ಅನ್ನತಕ್ಕಂಥ ಮಂತ್ರ ಉಪದೇಶ ಮಾಡ್ತಾನೆ. ಹೌದು 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 ಹೌದಾ? ಅದರೊಳಗೆ ಪಂಚಾಕ್ಷರಿ ಮಂತ್ರನ ಕಿವ್ಯಾಗ ಊದಿದಾಗ ಆಹಾ ಈ ಹಾಲೇನೈತಿಲ್ಲ ಹಾಲಿನ ಬದಲಾವಣೆ ಆಗಲಿಕ್ಕೆ ಚಾಲು ಮಾಡ್ತದ. ಹೌದಾ? ಹಾಲ ಹೆಪ್ಪಗೊಯ್ತದ, ಹೆಪ್ಪಗೊಯ್ದು ಅದು ಮೊಸರು ಆಗ್ಲಿಕ್ಕೆ ಚಾಲು ಮಾಡ್ತದ. ಹೌದು ಹೌದು ಹೌದು. ಹೆಂಗ ಯಾವಾಗ ಗುರು ಮಂತ್ರ ಬೋಧ ಕೊಡ್ತಾನ, ಈ ಪಂಚಮಭೂತದ ಶರೀರ ಅಂತಕ್ಕಂಥ ಪಾತ್ರಿ ಏನ ಅದಲ್ಲ, ಇದು ಮಾಂಸಪಿಂಡದ. ಈ ಮಾಂಸಪಿಂಡನ ಹೋಗಿ ಮಂತ್ರ ಪಿಂಡ ಮಾಡುವಂತ ತಾಕತ್ ಯಾರಲ್ಲಿ ಅದ? ಅದರದ್ದು ಪರಿವರ್ತನೆ ಮಾಡುವಂತ ತಾಕತ್ ಎದರಲ್ಲಿ ಅದ ಅಂದ್ರೆ ಗುರು ಉಪದೇಶದಲ್ಲಿ ಅದ. ಗುರು ಏನು ಕಿವ್ಯಾಗ ಕೊಟ್ಟಾನ ನೋಡು. ಅದರಿಂದ ಆ ಗುರು ಅಂತಕ್ಕಂಥವ ಏನು ಮಾಡ್ಯಾನ ಅಂದ್ರ ತಂದು ಪಂಚಮಭೂತದ ಪಂಚ ತತ್ವದ ಏನು ಅದು ಬೋಧ ಅದಲ್ಲ ಮಂತ್ರ ಬೋಧ, ಆ ಪಂಚಾಕ್ಷರಿ ಬೋಧನ ಯಾವಾಗ ಕಿವ್ಯಾಕ ಕೊಟ್ಟಾನ, ಆ ಕೊಟ್ಟ ಸಮಯದೊಳಗ ಅದು ಹಾಲ ಅನ್ನತಕ್ಕಂಥ ಶಿವನಾಮ ಇದ್ರದ್ದು ಪರಿವರ್ತನ ಆಗಿ ಅದು ಎದ್ರೊಳಗಾಗ್ಯದ ಅಂತ ಕೇಳಿದ್ರ ಮೊಸರಿನೊಳಗ ಪರಿವರ್ತನ ಆಗ್ಯದ. ಹೌದು ಹೌದು. ಅವ ಬೋಧ ಕೊಟ್ಟಾಗ ಇನ್ನ ಅದಕ್ಕೆ ರೆವ್ಗಿ ಹಾಕಿ ತಿರುಗಬೇಕಲ್ಲ. ರೆವ್ಗಿ ಅಂದ್ರೆ ಏನು? ನಮ್ಮ ಆಚರಣ ಯಾವಾಗ ನಾವು ಯಾವುದೇ ಒಂದು ವಿಷಯ ಆಚರಣದೊಳಗ ತಂದು ನಡೀತೀವಲ್ಲ, ಆ ಆಚರಣ ಅನ್ನತಕ್ಕಂಥ ರೆವ್ಗಿ ಹಾಕಿ ತಿರುವಿದಾಗ ಮಾತ್ರ ಅದರಿಂದ ಏನು ಕಡಿಗೆದ? ಹಾಲಿನಿಂದ ಬೆಣ್ಣೆ ಕಡಿಗೆ ಆಗ್ಯದ. ಹೌದು ಹೌದು. ಮೊಸರಿನಿಂದ ಬೆಣ್ಣೆ ಕಡಿಗೆ ಆಗ್ಯದ. ಅದಕ್ಕೆ ಹೆಪ್ಪ ಕಾವು ಕೊಟ್ಟಿದಾಗ ಮಾತ್ರ ಅದು ಏನಾಗ್ಯದ? ಹಾಂಗ ಗುರು ಏನು ನಮ್ಮನ್ನು ಕೊಟ್ಟಾನ ನೋಡಿ. ಇದು ಗುರುಬೋಧ ಅನ್ನತಕ್ಕಂಥದ್ದು ಇದು ಮಾಂಸಪಿಂಡ ಹೋಗಿ ಮಂತ್ರಪಿಂಡದಲ್ಲಿ ಬದಲಾವಣೆ ಆಗ್ಯದ. ಈ ಬದಲಾವಣೆ ಆಗಿರ್ತಕ್ಕಂಥ ಶರೀರ ಇನ್ನು ಮುಂದೆ ಹೋಗಿ ಆ ಗುರುವಿನ ಕೃಪಾಶೀರ್ವಾದದಿಂದ ಯಾವಾಗ ಈ ಗಡಿಗೆ ಸುಡ್ತದ ಸುಟ್ಟ ಆ ತುಪ್ಪಿಗೆ ಹಂಗ ಕಾಶ್ಯಾರ ನೋಡು, ಈ ಗಡಿಗೆಗೂ ಕಾಶ್ಯಾರ ಗುರುಗಳು. ಹೌದು, ಕಾಶಿದಾಗ ಇದು ಗಡಿಗೆ ಇದು ಮಣ್ಣಿಂದ ಏನೈತಿಯಲ್ಲ ಇದು ಆ ಸಮಯದೊಳಗೆ ಹೋಗಿ ಕಂಚಿಂದ ಆದಂಗಾಗ್ಯದ. ಹೌದು ಹೌದು. ಯಾಕಂದ್ರ ಕುಂಬಾರ ಗಡಿಗೆ ಸುಡ್ತಾನ, ಸುಟ್ಟ ಮ್ಯಾಗ ಇದ್ರಾಗ ಸುಟ್ಟದ ಯಾವದು ಬಡದು ನೋಡ್ತಾನ, ಕಚ್ಚಾ ಯಾವದದು ಬಡದು ನೋಡ್ತಾನ, ಹಣಗಾರದಾಕ್ರ ಸುಡ್ತದ. ಇದು ಈ ಶರೀರ ಏನದಲ್ಲ ಇದನ್ನ ಹೋಗಿ ಹೋಗ್ಯದ ಅಂತ ಕೇಳಿದ್ರ ಮುಂದ ಅದು ಕಚ್ಚಾ ಗಡಿಗೆ ಹೋಗಿ ಪಕ್ಕಾ ಗಡಿಗೆ ಆಗ್ಯದ. ಹಂಗ ಹಾಲಿನಿಂದ ಮೊಸರಾಗ್ಯದ, ಮೊಸರಿನಿಂದ ಬೆಣ್ಣೆಗ್ಯದ, ಬೆಣ್ಣೆಯಿಂದ ತುಪ್ಪಗ್ಯದ. ಅದಕ್ಕೆ ಹಾಲಿನೊಳಗೆ ಯಾವ ದೇವರ, ಮೊಸರಿನೊಳಗೆ ಯಾವ ದೇವರ, ಬೆಣ್ಣೆ ಒಳಗೆ ಯಾವ ದೇವರ ಮತ್ತು ಆ ತುಪ್ಪಿನೊಳಗೆ ಯಾವ ದೇವರ ಅಂತ ಕೇಳ್ಯಾಳ. ಹಾಲಿನಲ್ಲಿ ಕರ್ಮ, ಹೌದಾ? ತುಪ್ಪಿನಲ್ಲಿ ಹಠಯೋಗಿ, ಹಾಲಿನಲ್ಲಿ ಕರ್ಮಯೋಗಿ, ತುಪ್ಪಿನಲ್ಲಿ ಹಠಯೋಗಿ. ಹೌದು. ಅದರ ಮುಂದೆ ಬೆಣ್ಣೆಯಲ್ಲಿ ರಾಜ್ಯಯೋಗಿ, ಅದು ಮುಗಿದ ಮ್ಯಾಲತ್ತ ಜ್ಞಾನ ಯೋಗಿ. ಹೌದು ಹೌದು ಹೌದು. ನಾಲ್ಕನೇ ಆ ಸಮಯದಾಗ ಯಾವಾಗ ಜ್ಞಾನ ಪ್ರತಿಪಾದನ ಆಗ್ತದ ಮನುಷ್ಯಾಗ ಅವನೇ ದೇವರ. ಹೌದು. ಅದಕ್ಕೆ ಹಿರಿಯರು ಹೇಳ್ತಾರ, ಮಣ್ಣು ಬಿಟ್ಟರು ಮಡಿಕಿಲ್ಲ, ನಿನ್ನ ಬಿಟ್ಟರು ದೇವ್ರ ಇಲ್ಲ. ಹೌದು ಹೌದಿಲ್ಲ? ಈ ಧ್ಯೇಯದೊಳಗೆ ಇಷ್ಟೆಲ್ಲ ಕ್ರಿಯೆಗಳು ಮಾಡಿದಾಗ ಮಾತ್ರ ನಮ್ಮ ಮನಮಿ ಮದಗೊಂಡ ಮಹಾರಾಜರು ಒಂದು ಹಾಡ ಬರೆದಿರು. ಏನತ್ರಿಪ್ಪ? ಧ್ಯೇಯ ಬಿಟ್ಟು ದೇವರಾಗಲಕ ಇಲ್ಲೋ ಯಾವ ಸಾಧನ, ಧ್ಯೇಯ ಬಿಟ್ಟು ದೇವರಾಗಲಕ ಇಲ್ಲೋ ಯಾವ ಸಾಧನ. ಇಲ್ಲಿ ಹಾಲಿನೊಳಗ ಶಿವ ಇರ್ತಾನ. ಹೌದು ಹೌದಿಲ್ಲ? ಇನ್ನು ಅಲ್ಲಿಂದ ಯಾವಾಗ ನಾವು ಆ ಮೊಸರಿನೊಳಗೆ ರೆವ್ಗಿ ಹಾಕಿ ತಿರುಗ್ತೇವಲ್ಲ ಅಲ್ಲಿ ವಿಷ್ಣು ಇರ್ತಾನ. ಹೌದು ಹೌದು. ಹೌದಾ? ಇನ್ನ ಆ ತುಪ್ಪಿನೊಳಗ ಬ್ರಹ್ಮ ಇರ್ತಾನ. ಇನ್ನ ಇದ್ರಾಗ ಬೆಣ್ಣೆ ಒಳಗ ಬ್ರಹ್ಮ ಇರ್ತಾನ. ತುಪ್ಪಿನೊಳಗ ಪರಮಾನಂದ ಸ್ವಯಂ ಸಿದ್ಧ
ಪರಮಾತ್ಮ ಇರ್ತಾನ. ಹೌದು 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 ಹೌದು. ಎಷ್ಟು 4 ಮಂದಿ ದೇವತೆಗಳು ಅದಾಳ ನೋಡ್ತೀವಿ. ಹಾಲಿನೊಳಗೆ ಶಿವ, ಮಸಿರಿನೊಳಗೆ ವಿಷ್ಣು, ಬೆಣ್ಣೆಯಲ್ಲಿ ಬ್ರಹ್ಮ, ಒಂದು ತುಪ್ಪಿನಲ್ಲಿ ಸ್ವಯಂ ಸಿದ್ಧ ಪರಮಾತ್ಮ. ಆಗ ಈ ಮನುಷ್ಯನಿಗೆ ತಿಳಿತದ ನಾನೇ ದೇವರಿದ್ದ ನನಗೆ ಎಲ್ಲ ಆ ಜ್ಞಾನ ಆಗಬೇಕಾದ್ರ ನಾವು ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನಾ ಕಾಂಡ, ಇವು ಮೊದಲು ಕರ್ಮಕಾಂಡ, ಆಮ್ಯಾಗ ಉಪಾಸನಾ ಕಾಂಡ, ಲಾಸ್ಟಿಗೆ ಜ್ಞಾನಕಾಂಡ. ಅಲ್ಲಿ ಹೋಯ್ತು ಅಂದ್ರೆ ಮನುಷ್ಯ ಮುಕ್ತನೇ ಆದ. ಅವ್ರಿಗೆ ಮುಂದಿಂದ ಯಾವ ಬಂಧನಗಳು ಇಲ್ಲ. ಹೌದಿಲ್ಲ? ಅದಕ್ಕೆ ಅಂತ ಸಾಮರ್ಥ್ಯ ಉಳ್ಳಂತ ಹಾಲಿನಲ್ಲಿ ಅಂತ ತಾಕತ್ತದ, ಅದ್ರೊಳಗೆ ಯಾವ್ಯಾವ ದೇವ್ರ ಅದಾರ ಅನ್ನತಕ್ಕಂಥದ್ದು ಕೇಳ್ಯಾಳ. ನಾ ಹೇಳಿನು ಇದ್ರಾಗ ಒಂದು ಮಾತ್ರ ನಾನೇ ನಿನ್ನ ಪರೀಕ್ಷೆ ಮಾಡ್ಬೇಕಂತೇಳಿ ಸುಮ್ಮ ಹೇಳಿನು. ಒಂದು ದೇವ್ರ ಹೆಸರ ನೋಡ್ಬೇಕು ನಿಂದ ಎಟ್ಟು ಗಡಿಗೆ ಸುಟ್ಟದ ಅಂತೇಳಿ. ಯಾಕಂದ್ರ ಕುದುರೆ 7 ಗೆಣೆ ಇದ್ರು ಮರಿ 3 ಗೆಣರು ಇರಬೇಕು. ಹೌದಲ್ಲ? ಹೌದ. ನಾವೊಂದ್ ಇದ್ರಾಗ ಸುಮ್ಮ ಅಡಗಿಸಿ ಒಂದ್ ಹೆಸರು ಎಷ್ಟ್ರ ಹೇಳಿದ ತಪ್ಪು ಹೇಳಿದ, ಆ ತಪ್ಪು ಇದೇ ಹೇಳಿದ ಅಂತ ಹೇಳಿ ನೀ ಹಿಡಿದು ಕೊಟ್ಟಿ, ಯಾನೇ ಇರ್ಲಿ ನನ್ನ ಮಗಳನು ಶಾಣೆ ಆಗ್ಯಾಳ ಅಂತೇಳಿ ಶಬ್ಬಾಶ್ ಅಂದ್ ಬಿಡ್ತಾನ. ಹೌದು ಹೌದು ಹೌದಿಲ್ಲ? ಮತ್ತೆ ಇದ್ರಾಗ ಜರ್ ನೀ ಏನದ್ರದು ಉತ್ತರ ಕರೆಕ್ಟ್ ನನಗ ನಾ ಯಾವಾಗ ತಪ್ಪು ಹೇಳಿದ ಅದು ಜರ್ ಹಿಡಿದು ಕೊಡ್ಲಿಲ್ಲ ಅಂದ್ರ ನೀ ಏನ ಭಾಳ ಅಭ್ಯಾಸ ಮಾಡ್ಬೇಕಾಗ್ತದ. ಹೌದಿಲ್ಲ? ಹೌದು. ನೀ ಬೇಕಾದವ್ರ ಬಲ್ಲಿ ಬೇಕಾದಲಾಗ ಹೊಡಿತಿರ್ಬೇಕು. ಖರೆ ನನ್ನ ಬಲ್ಲಿ ಹಂಗೆ ನಡೆಯಂಗಿಲ್ಲ. ಹಡದವ್ರಿಗೆ ಮಕ್ಕಳು ಗುಣ ಎಲ್ಲ ಗೊತ್ತಿರ್ತಾವ. ಹೌದು. ಇವು ಕೆಪಾಸಿಟಿ ಇವು ಯಾವ ತರದ ಮಕ್ಕಳದಾವ, ಇವ್ರ ಬಲ್ಲಿ ಯಾವ ಬುದ್ಧಿ ಅದ, ಇವ್ರಿಗೆ ನಾವು ಯಾನು ಕೊಟ್ರೆ ಸಮಾಧಾನ ಮಾಡಬೇಕು, ಇದು ನಮಗ್ ಗೊತ್ತಿರ್ತದ. ಹೌದು. ಹಿಂದೆ ನಿನ್ನೆ ಅಲ್ಲ, ನೀ ಹುಟ್ಟದಾನ ಹಿಡಿದು ನೀ ಸಣ್ಣಾಕಿದ್ದಾಗ ಒಂದ್ ಚಾಕ್ಲೇಟ್ ಕೊಟ್ಟು ಸಮಾಧಾನ ಮಾಡಿದ. ಚಾಕ್ಲೇಟ್ ಮುಂದೊಂದು ತುಸು ದೊಡ್ಡ ಒಂದ್ ಪೇಪರ್ ಮುಟ್ಟಿ ಕೊಟ್ಟು ಸಮಾಧಾನ ಮಾಡಿದ. ಯಾವಾಗ ಏನು ಸಮಾಧಾನ ಮಾಡ್ಬೇಕು ಅನ್ನೋದು ನನಗ್ ಗೊತ್ತದ. ಹೌದಿಲ್ಲ? ಅದಕ್ಕೆ ನೀ ಎಲ್ಲೇರೇ ಹಂಗ ಹುಡುಕಿರ್ಬೇಕು, ಬಾಲಿ ಕೈ ಹಾಕಿ ಖರೆ ಇಲ್ಲಿ ನಡೆಯಂಗಿಲ್ಲ. ಎಲ್ಲ ಶಾಸ್ತ್ರಬದ್ಧವಾಗಿ ಹೆಂಗ ನಾ ಬಿಡಿಸಿದ್ ನೋಡು, ಹಿಂಗ ಹೇಳ್ಕೋತ್ ನೀ ಹೋಗ್ಬೇಕು. ಈಗ ನಾವು ನೀವು ಇಬ್ರು ಡೊಳ್ಳಿನ ಹಾಡ ಹಾಡ್ಲಕ್ ಬಂದಿದ್ದೇವು. ಡೊಳ್ಳಿನ ಹಾಡ ಇದಕ್ಕೆ ಡೊಳ್ಳಿನ ಹಾಡಿ. ಹೌದು. ಹೌದಿಲ್ಲ? ಹೌದು. ಈಗ ನಮ್ಮವರು ಡಗ್ಗ ದಿಮ್ ಬಾರಿಸ್ತಾರೆ, ತಾಳ್ನು ಬಾರಿಸ್ತಾರೆ. ಹೌದು. ಈಗ ನಿನ್ನ ಮೇಳದಾಗ ಡಗ್ಗ ದಿಮ್ಮ ತಾಳ ಬಾರಿಸ್ತಾರ. ಬಾರಿಸೋ ಸಮಯದೊಳಗ ದಿಮ್ಮ ಏನಂತೇಳಿ ನುಣಿತದ. ಹೌದು. ಏನತ್ತದ ದಿಮ್ಮ ಬಾರಿಸುವಾಗ? ಡಗ್ಗ ಏನತ್ತದ, ತಾಳೇನತ್ತದ. ಮೂರು ಯಾನ್ಯಾನ ಅಂತ ಹೇಳಿ ನುಡಿತಾವ. ಹೌದು. ಇದು ಬಾರಿಸುವಾಗ ಒಂದು ಮಾತಾಡಿದಂಗ ಧ್ವನಿ ಬರ್ತಿರ್ತದ ದಿಮ್ಮಿಂದು. ಹೌದು. ಏನಂತ ಹೇಳಿ ಮಾತಾಡ್ತದ. ಡಗ್ಗ ಬಾರಿಸುವಾಗ ಡಗ್ಗಾನು ಮಾತಾಡ್ತದ, ಅದು ಏನಂತ ಹೇಳಿ ಮಾತಾಡ್ತದ. ಹೌದಾ? ತಾಳ ಬಾರಿಸ್ತಿರುವಾಗ ತಾಳ್ನು ಮಾತಾಡ್ತದ, ಅದು ಏನಂತ ಹೇಳಿ ಮಾತಾಡ್ತದ. ಇವು ಮೂರು ಒಂದೊಂದು ಕೂಡಿ ಒಂದೊಂದು ಮಾತಾಡಿದಾಗ ಈ ಮೂರು ವಾದ್ಯದಲ್ಲಿ ಒಂದು ಮಂತ್ರ ತಯಾರಾಗ್ತದ. ಆ ಮಂತ್ರದ ಹೆಸರೇನು? ಶಬಾಷ್. ಹಿಂಗ್ ಬರ್ಬೇಕು. ಎಂದು ಹೇಳು, ಮುಂದೆ ಹೇಳು, ಎಂದು ಹೇಳ್ತಿ ಹೇಳು. ನಿನಗೆ ನಂದು ಕಂಡೀಷನ್ ಇಲ್ಲ, ಈಗೇ ಹೇಳಬೇಕತ್ತೂ ಇಲ್ಲ. ಏನು ಮತ್ತೊಮ್ಮೆ ಸಿಕ್ಕಾಗಿ ಹೇಳು. ನಿನಗೆ ಎಂದು ತರ್ಕಾಗ ಅಭ್ಯಾಸ ಮಾಡಿ ಮನೆಗೆ ಹೋಗಿ ಹೇಳ. ಆದ್ರೆ ಫೋನ್ ಮಾಡಿ ಮನೆಗೆ ಹೇಳಿದ್ರೆ ಅಂತ ಹೇಳಿ ಈ ಡಗ್ಗ ದಿಮ್ಮ ತಾಳ ಈ ಮೂರಕ್ಕೂರು ಧ್ವನಿ ಒಳಗೆ ಒಂದು ಮಂತ್ರ ತಯಾರಾಗ್ತದ. ಆ ಮಂತ್ರ ಯಾವುದು? ಇಲ್ಲ, ನೀವು ಮನೆಗೆ ಹೇಳಿದ್ರೆ ಮತ್ತೆ ತಂದೆ ಮಕ್ಕಳು ಅಲ್ಲೇ ಮಾತಾಡ್ಬೇಕಿಲ್ಲ, ಸಬದಾಗ ಯಾಕೆ ಹೇಳುದು? ಇಲ್ಲ, ಅದು ಹೇಳಂಗಿಲ್ಲ, ಕೇಳಿದ ಬರೇ. ಇದು ಯಾವಾದ ಮಂತ್ರ ಆಗ್ತದ, ಇದು ಡಗ್ಗ ಏನತ್ತದ, ದಿಮ್ ಏನತ್ತದ, ತಾಳೇನತ್ತದ. ಮತ್ತೆ ಇಲ್ಲೇ ಹೇಳ್ಬೇಕಲ್ಲ, ಅವ್ರ ಮನೆಗೆ ಹೋಗಿ ಹೇಳಿದ್ರೆ ಹಂಗೆ ಇವ್ರಿಗೆ ತಿಳಿಬೇಕು. ಇಲ್ಲ ನೋಡು, ತಿಳಿದ್ರೆ ಹೇಳ್ಬಹುದು. ತಿಳಿಲಿಕ್ಕಂದ್ರ ಪರ್ಮಿಷನ್ ಇರ್ತದೆ. ಓಕೆ. ಹೌದಿಲ್ರಿ? ಹೌದು. ತಿಳಿಲಿಕ್ಕಂದ್ರ ಅಭ್ಯಾಸ ಮಾಡ್ಲಿಲ್ಲ, ಅಭ್ಯಾಸ ಮಾಡಿ ಮುಂದಿನ ಫಳ್ಯಾಗ ಮತ್ತೆ ಎಲ್ಲಿ ಬಿ ಹೇಳಿ. ಹೌದು ಹೌದು ಹೌದು. ಯಾವಾಗ ಬಿ ಹೇಳಿ, ಯಾವಾಗನು ಹೇಳಿ. ಅದಕ್ಕೆ ಮತ್ತೆ ಈಗ ಅಭ್ಯಾಸ ಮಾಡಿದ್ಳು ಅಂದ್ರೆ, ಯಾಕಂದ್ರೆ BA BEd ಸಾಲಿ ಕಲಿಸಿದ
ನಾವ್ ಹೊತ್ತು ತೆಲೆಯನ್ನ ಕೂಗಲ್ ಹೋಗ್ಯಾವ ನನ್ನ ಬುಟ್ಟಿ ಹೊತ್ತು ನಿಮ್ಮ ಹಾ ಮತ್ತಕಿನ BA BEd ಸಾಲಿ ಕಲ್ಸಿದ ಬೋರ್ಡ್ ಹಚ್ಚಳ ಗಾಡಿ ತಿರುಗ್ತಾಳ ಬಾಯಿ ಹೊತ್ತಿರೇನೋ ಬಾಳ ಹೋಗ್ಯಾವ ಅಭ್ಯಾಸ ಮಾಡ್ಯಾಳ ಹಾ. ಬಾಯಿ ಹೊತ್ತಿಲ್ಲ ಅರ್ನಿ ಬುಟ್ಟಿ ಹೊತ್ತಿದ ಹೌದಿಲ್ಲ ಬಾಳ ಅಭ್ಯಾಸ ಮಾಡ್ಯಾಳ ಮತ್ತ ಸಾಲಿನೂ ಕಲ್ಸಿದ ಹೇಳಿದ್ರೆ ಹೇಳ್ಬಹುದಲ್ಲ ನಾ ಮೊದಲೇ ಹೆಬ್ಬಟ್ಟಿನ ಮನುಷ್ಯ ನನಗೆ ಓದಲಿಕ್ಕೆ ಬರಂಗಿಲ್ಲ ಹಾ ನಾ ಯಾರು ಓದೋರ ಬಲ್ಲಿ ಇದೆ ನೋಡಿ ತಿಳ್ಕೊಂಡಿರ್ತಾವ್ರೆ ಹೌದಾ ಅವ್ರು ಹೇಳ್ತಾರೆ ಇದು ಹಿಂಗ ಇದು ಶಾಣ್ಯಾರ ಹಿಂಗ. ಮಗಳು. ಶಾಣ್ಯಾರ ಬಲ್ಲಿ ಹೋಗಿ ಶಾಣ್ಯಾರ ಶಿಷ್ಯ ಆಗಬೇಕು ದೊಡ್ಡರ ಗುರು ಆಗಬಾರ್ದ ಹಿರಿಯರು ಹೇಳ್ತಾರ ಹೌದು ಹಂಗ ಶಾಣ್ಯಾರ ಬಲ್ಲಿ ನಾ ಕೇಳ್ಕೊಂಡು ಅಭ್ಯಾಸ ಮಾಡ್ಕೊಂಡು ಹಾಡ್ಕೋತ ಹೊಂಟಿದ ಹಾ ಮತ್ತೆ ಈಗ ನನ್ನ ಮಗಳು ಸ್ವಂತ ಅಭ್ಯಾಸ ಮಾಡೋದು ಸ್ವಂತ ಸಾಹಿತ್ಯ ಬರೆಯೋದು ಹೌದು ಆಗಾಳೆ ಏನು ಅಂದಳಲ್ಲ ಎಲ್ಲಿ ಸಮೀಪತ್ತ ನಾಡೆಲ್ಲ ತಿರ್ಗ್ಯಾರ ಮತ್ತ ಹಾ ಅದು ಯಾವಾಗ ಘಟಪ್ರಭಾಕ ಸಮೀಪ ಅಂದಳ ಘಟಪ್ರಭಾ ಹೌದು ಇರ್ಲಿ ಹಂಗೆಲ್ಲ ಸಾಹಿತ್ಯ ಬರಿತಾಳ ಮತ್ರಿ ಇತರ ಉತ್ತರ ಏನ್ ಹೇಳ್ತಾಳ ನೋಡುನು ಹಾ ಇನ್ನ ಭಸ್ಮದ ಕಡೆ ಬರೋನು ಬರಿಲ್ಲ ನೀ ಹೊಡಿ ನಿದ್ದಿ ಹಾ ಎಲ್ಲ ಅದು ಜಾಗದ ಗುಣದವ್ರು ಹಾ ಇದು ಎಲ್ಲ ಬಂದ ಜಾಗ ನಾನು ಅವ ಮೊಕ್ಕೋತಾನ ಅಂತ ಹೇಳಿ ಹೋಗ್ಯಾನು ಇವ ಮತ್ತ ಅದೇ ಜಾಗನಾಗ ಕೂತು ಮೊಕ್ಕೋತಾನೆ ರೀ ನಮ್ ಟೀಮ್ದ ಅಂದದೊಂದು ವೈಶಿಷ್ಟ್ಯ ಅದ ಯಾರ ಆ ಜಾಗ ಹಿಡಿತಾರ ಅವ್ರಿಗೆ ನಿದ್ದೆ ಬರೆಯತ್ತದ ಬಿಟ್ಟು ಹೋಗ್ಯ ನೋಡ್ರಿ ಅಂತ ಬಿಹರ ಹಾ ಪೈಲ್ವಾನ್ ಬಿಟ್ಟು ಹೋಗ್ಯಾನ ಇವ ಪಾಂಡು ಪೈಲ್ವಾನ್ ಬಂದಾನ ಇವ ಬಂದ್ರು ಆ ಜಾಗದೊಳಗೆ ನಿದ್ದೆ ಹೊಡೆಯತ್ತ ಚಾಲೋನೇ ಅದ ನೋಡ್ರಿ ಆ ರೀ ಹಾ 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 ಇರ್ಲಿ ತಗೋತೇವ ಭಸ್ಮದ ಬಗ್ಗೆ ಹಾ ಒಂದು ಮಾತನ್ನ ಹೇಳುದು ಅಂದ್ರೆ ಜಗತ್ತಿನಲ್ಲಿ ಹೌದು ಈಗ ಇವತ್ತಿ ಅಂದ್ರು ಭಸ್ಮನೆ ಹೌದಲ್ರಿ ಹೌದಾ ಇವತ್ತಿ ಅಂದ್ರೂ ಭಸ್ಮನೆ ಹಾ ದೇವ್ರ ಮುಂದೆ ಇವು ಎಲ್ಲ ಪ್ರಸಾದ ಅಂತ ಹೇಳಿ ಇಟ್ಟಿರ್ತಾರಲ್ಲ ಹೌದು ಅದನ್ನು ಭಸ್ಮನೆ ಹಾ ಬೂದಿದ್ರೂ ಭಸ್ಮನೆ ಅದು ಹೌದಲ್ರಿ ಇದನ್ನು ಟೋಟಲ್ ಭಾಗ ಒಂದು ಇನ್ನು ಭಂಡಾರ ಅಂತಕ್ಕಂಥದ್ದು ಒಂದು ಹೌದು ಇದು ಹೆಂಗ ಉತ್ಪತ್ತಿ ಆಯ್ತು ಹೆಂಗ್ರಿಪ್ಪ? ಎಲ್ಲಿಂದ ಬಂತು ಅಂತ ಕೇಳ್ಯಾಳ ನನಗ ಹೌದು 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 ಆ ಸಮಯದೊಳಗ ಕಾಮ ಇದ್ದ ಹಾ ಕಾಮನ ಹೆಂಡತಿ ರತಿ ಹೌದು ಕಾಮ ಹೆಂತಾವಿದ್ದ ಅಂದ್ರೆ ಕಾಮ ತೂರಿದ್ದ ಆಹಾ ಪರಮಾತ್ಮ ಪ್ರತೀಕ್ಷೆ ಮಾಡಿದ ಹೌದು ಇವನು ಭಸ್ಮ ಮಾಡಿ ಇವನು ಭಸ್ಮ ಹಣಿಗೆ ಧರಿಸಿಕೊಂಡಂದ್ರೆ ನನಗೆ ಸಮಾಧಾನ ಆಗ್ತದ ಆಹಾ ಜಗತ್ತಿನಲ್ಲಿ ಇರುವಂತ ದುಷ್ಟ ಜನರನ್ನ ಸಂಹಾರ ಮಾಡಬೇಕಾಗ್ಯದ ಅಂತೇಳಿ ಹೌದು ಅವನಲ್ಲಿ ಇರುವಂತ ದುಷ್ಟ ಗುಣಗಳಿಗೆ ಸುಡು ಸಲುವಾಗಿ ಪರಮಾತ್ಮ ಆಹಾ ಕಾಮನ ಭಸ್ಮ ಮಾಡ್ಯಾನ ಹೌದು ಹೌದಾ ಆ ಕಾಮನ ಬೂದಿನೇ ತನ್ನ ಹಣಿಗೆ ಧರ್ಸ್ಯಾನು ಹೌದು ಹೌದು ನಮ್ಮ ರೈತರು ಹೋಳಿ ಹುಣ್ಣಿಮೆ ದಿವಸ ಕಾಮನ ಸುಡ್ತಾರ ಅಂತ ಹೇಳಿ ಹಾ. ಅದೇ ಬೂದಿ ಒಯ್ದು ಹೊಲ್ದಾಗನು ಒಗಿತಾರ ಹೌದಲ್ಲ ಹೌದೇದ ಇದು ಅಲ್ಲಿದಿಂದ ಪ್ರಾರಂಭ ಆಕೋಂತ ಬಂತು ಅದಕ್ಕ ಭಸ್ಮದ ಇಂಥ ಲೀಲಾ ಬಹಳ ದೊಡ್ಡದದ ಹೆಂಗದ್ರಿಪ್ಪ ಅದನ್ನ ನಿಮ್ ಮುಂದೆ ಹೇಳುದದ ನಾವೆಲ್ಲ ಮಹಾರಾಷ್ಟ್ರದವರು ಥೋಡೆ ಬತ್ ನೀವೆಲ್ಲ ಓದಿರಬಹುದೇ ಹೌದು ನವನಾಥ ಚರಿತ್ರೆ ಹಾ ನವನಾಥ ಚರಿತ್ರೆದೊಳಗ ಮಚ್ಛೇಂದ್ರನಾಥರು ಹೌದು ದೇಶ ಸಂಚಾರ ಮಾಡೋತ ಜಗದ ಕಲ್ಯಾಣ ಮಾಡೋತ ಭಕ್ತರನ್ನ ಉದ್ಧಾರ ಮಾಡೋತ ಆಹಾ. ಬೇಡಿದವರಿಗೆ ಬೇಕಾದನ ಕೊಡುತ್ತ ಹೌದು ಎಲ್ಲಿಗೆ ಹೋದ್ರು ಅಂದ್ರ ಚಂದನಗಿರಿಗೆ ಹೋದ್ರು ಹೌದಾ ಆ ಚಂದನಗಿರಿಗೆ ಹೋಗಿ ಪ್ರತಿಯೊಬ್ಬರು ಮನೆ ಭಿಕ್ಷಾ ಬೇಡುತ್ತ ಹಾ ಗೌಡ ಬ್ರಾಹ್ಮಣನ ಹೆಂಡತಿಯಾಗಿರತಕ್ಕಂತ ಸರಸ್ವತಿ ದೇವಿ ಮನೆಗೆ ಹೋದ್ರು ಹೌದು ಹೌದು ಹೋಗಿ ಭವತಿ ಭಿಕ್ಷಾಂದೇಹಿ ಅಂದ್ರು ಆಹಾ ಆಗ ಸರಸ್ವತಿ ದೇವಿ ಆ ತನ್ನ ಮರದಲ್ಲಿ ಮುತ್ತು ಮಾಣಿಕನ ತಂದು ದಾನ ನೀಡುತ್ತಿರುವಾಗ ಹೌದು ಆ ಮಚ್ಚೇಂದ್ರನಾಥರಿಗೆ ಅಂತಾಳಪ್ಪ ಹಾ. ನಾನು ಲಗ್ನ ಆಗಿ 20-30 ವರ್ಷ ಆಯ್ತು ಹೌದು ನನ್ನ ಉದರದಿಂದ ಪುತ್ರ ಸಂತಾನ ಇಲ್ಲ ಹಾ ನನ್ನನ್ನು ಏನರೇ ಒಂದು ಆಶೀರ್ವಾದ ಮಾಡ್ರಿ ನನಗ ವರ್ಷ ತುಂಬುರ್ದಾಗ ಒಂದು ಮಗು ಹುಟ್ಟಬೇಕು ಅಂತ ಕೃಪಾಶೀರ್ವಾದ ಮಾಡಿ ಹೋಗ್ರಿ ಅಂದಳು ಹೌದು ಹೌದು ಆಗ ಮಚ್ಚೇಂದ್ರನಾಥರು ತಾಯಿ ಹೇಳ್ತಾರ ತಾಯಿ ನನ್ನ ಬಲ್ಲಿ ಒಂದು ಭಸ್ಮದ ಪುಡಿ ಅದ ಅದನ್ನ ಕೊಡ್ತೇನು ಹೌದು ಸತಿಪತಿ ಇಬ್ಬರು ಕೂಡಿ ಭಕ್ಷಣ ಮಾಡ್ರಿ ಹಾ ವರ್ಷ ತುಂಬುರ್ದೊಳಗೆ ನಿಮ್ಮ ಹೊಟ್ಟಿಲಿ ಗಂಡಸ ಮಗ ಹುಟ್ಟಿ ಬರ್ತಾನ ಹೌದಾ ಮುಂದಿನ 12 ವರ್ಷ ಇಲ್ಲಿ ಹೊಳ್ಳಿ 12 ವರ್ಷ ಇಲ್ಲಿ ಹೊಳ್ಳಿ ನಿಮ್ಮ ಮನೆಗೆ ಬರ್ತೇನು ಆ. ಆ ಎಳೆಗ ತಾಯಿ ಮಗ ಕೂಡಿ ನನ್ನ ದರ್ಶನ ಕೊಡ್ರಿ ಅಂದ ಹೌದು 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 ಆಗ ಆ ಮಚ್ಚೇಂದ್ರನಾಥರು ಆ ಗೌಡು ಬ್ರಾಹ್ಮಣನ ಹೆಂಡತಿಯಾಗಿರತಕ್ಕಂತ ಸರಸ್ವತಿ ದೇವಿಗೆ ಭಸ್ಮದ ಪುಡಿ ಒಂದು ಭಸ್ಮದ ಪುಡಿಯನ್ನು ಕೊಟ್ರು ಹೌದು
ಇದನ್ನ ತಗೊಂಡು ಸತಿಪತಿ ಇಬ್ಬರು ಕೂಡಿ ಭಕ್ಷಣ ಮಾಡ್ರಿ, ನಿಮ್ಮ ಹೊಟ್ಟಿಲಿ ಗಂಡಸ ಮಗ ಹುಟ್ಟಿ ಬರ್ತಾನ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋದ್ರು. ಹೌದು. ಹೋದ ಮೇಲತ್ತಕ್ಕೆ ಸರಸ್ವತಿ ದೇವಿ ಸುಮ್ಮ ಕುಂಡ್ರಲಿಲ್ಲ. ಏನ್ ಮಾಡಿದಳು? ಆ ಭಸ್ಮದ ಪುಡಿಯನ್ನು ತಗೊಂಡು ನೆರ್ಮನಿ ಆಯಿ ಅಕ್ಕದ್ಯಾರ ಕಡೆ ಹೋದಳು. ನೋಡ್ರಿ, ನಮ್ಮ ಮನೆಗೆ ಒಬ್ಬರು ಮಹಾನ್ ಸಂತರು ಬಂದಿದ್ರು, ಹೌದು, ಮಹಾನ್ ಸತ್ಪುರುಷರು ಬಂದಿದ್ರು. ಅವರು ನಮ್ಮನ ಮಕ್ಕಳಾಗತಾವ ಅಂತ ಹೇಳಿ ಒಂದು ಭಸ್ಮದ ಪುಡಿಯನ್ನು ಕೊಟ್ಟಾರ. ಸತಿಪತಿ ಇಬ್ಬರು ಕೂಡಿ ಭಕ್ಷಣ ಮಾಡ್ರಿ ಅಂದಾರ. ಇದನ್ನ ಮಾಡಿದಾಗ ನಿಮ್ಮ ಉದರದಿಂದ ವರ್ಷ ತುಂಬುರದಾಗ ಗಂಡಸ ಮಗ ಹುಟ್ಟಿ ಬರ್ತಾನಂತ ಹೇಳ್ಯಾರ. ಹೌದು ಹೌದು ಹೌದು. ಆಗ ನೆರ್ಮನಿ ಆಯಿ ಅಂದಳು, ತಂಗಿ ಭಸ್ಮದಿಂದ ಮಕ್ಕಳಾಗ್ತೀವಿ ಅಂದ್ರ ಜಗತ್ತಿನಲ್ಲಿ ಗಂಡ ಹೆಂಡತಿಯಾಗಿ ಬಾಳುವುದು ಎದಕ್ಕೆ ಬೇಕಾಗಿತ್ತ ತಂಗಿ? ಹೌದು ಹೌದು. ನೋಡ್ರಿ ಅಂತ ಆಯಿ ಬಲ್ಲಿ ಇಂಥ ಭಸ್ಮಿನಿಂದ ಮಕ್ಕಳು ಹೆಂಗ ಆಗ್ತಾವ ಹುಚ್ಚಿ ಅಂದಳಕ್ಕೆ. ಹುಚ್ಚಿ ಎಳೆಗಕ್ಕೆ ಅಂತಾಳ, ಆ ಮಹಾತ್ಮರ ಮ್ಯಾಗಿನ ವಿಶ್ವಾಸ ಕಳೀತು, ಪ್ರಸಾದದ ಮ್ಯಾಗಿನ ವಿಶ್ವಾಸನು ಕಳೀತಕ್ಕಿದು. ಹೌದು. ಆ ಆಯಿ ಅಕ್ಕದರ ಮಾತು ಕೇಳಿ ಇನ್ ಹೆಂಗ ಮಾಡ್ಲಿ ಅಂತಾಳ, ಒಯ್ದು ನೀನ್ ತಿಪ್ಪ್ಯಾಗ ಹೋಗದಿಡು ಅಂದಳಕ್ಕೆ. ತಿಪ್ಪ್ಯಾಗ ಒಯ್ದು ಮುಚ್ಚಿಡು ಅಂದ ಕೂಡಲೇನೆ ಆ ಸರಸ್ವತಿ ದೇವಿ ಬಂದು ತಿಪ್ಪ್ಯಾಗ ಅದನ್ನ ಪ್ರಸಾದ ಮುಚ್ಚಿ ಇಟ್ಲು. ದಿನಾನಿತ್ಯ ಅವ್ರ ಮನ್ಯಾಗ ಇರುವಂತ ದನಗಳದ ಹೆಂಡಿ ತಂದು ಗೊಬ್ಬರ ತಂದು ಅದ್ರ ಮ್ಯಾಗ ಹೋಗ್ಯಾವ್ರು. 12 ವರ್ಷ ಗತಿಸಿ ಹೋದು, ತಿಪ್ಪಿ ಬೆಳೆದು ಕುಂತು. ಹೌದು. ಮುಂದೆ ಮಚ್ಚೀಂದ್ರನಾಥರು 12 ವರ್ಷ ಮುಗಿದ ಮೇಲೆತ್ತೆ ಮತ್ತು ಅದೇ ಚಂದ್ರಗಿರಿಗೆ ಬಂದ್ರು. ಪ್ರತಿಯೊಂದು ಮನೆ ಭಿಕ್ಷಾ ಬೇಡುತ್ತ ಸರಸ್ವತಿ ದೇವಿ ಮನೆಗೆ ಬಂದ್ರು. ಹೌದು ಹೌದು. ಬಂದು ಭವತಿ ಭಿಕ್ಷಾ ಅಂದೇಹಿ ಅಂದಳು. ಮತ್ತಿ ತಾಯಿ ಮುತ್ತು ಮಾಣಿಕ ತಗೊಂಡು ಬಂದಳು. ಒಬ್ಬಾಕಿನೇ ಬಂದಳು. ಆಗ ಒಂದ ನೀನು ದಾನ ಹಿಂಗ ತಗೊಳಂಗಿಲ್ಲ, ನಿನ್ನ ಮಗನೂ ಸಂಗಟ್ಟಿದ್ರೆ ತಗೋತೇನಂದ. ಹೌದು ಹೌದು. ಎಲ್ಲ ಮಗ ಆ ಹೇಳಾಕಿ ಕೇಳ್ತಾನೆ, ಎಲ್ಲದ ನಿನ್ನ ಮಗ ಅಂದುಕೊಳ್ಳಿನ ಆಕಿ ಹೇಳ್ತಾಳ, ನೀವು ಕೊಟ್ಟಿರ್ತಕ್ಕಂಥ ಭಸ್ಮ ಪ್ರಸಾದದಿಂದ ನನಗೇನೂ ಪ್ರಯೋಜನ ಆಗೇ ಇಲ್ಲ, ಮಕ್ಕಳೇ ಆಗಿಲ್ಲ ಅಂದಳಕ್ಕಿ. ಆಗ ಋಷಿ ಆಡಿದ ಮಾತು ಹುಸಿ ಹೋಗುದಿಲ್ಲ, ಶಾಸ್ತ್ರ ಪುರಾಣಗಳ ಸಿದ್ಧಾಂತ ಹೇಳ್ತದ. ಆಗ ಅವ ಅಂತಾನ, ಛೇ ಸಾಧ್ಯವಿಲ್ಲ, ನಾ ಕೊಟ್ಟಿರ್ತಕ್ಕಂಥ ಪ್ರಸಾದದಿಂದ ಮಕ್ಕಳಾಗಿಲ್ಲ ಅಂದ್ರೆ ಇದು ಸರ್ವತಾ ಸುಳ್ಳದ. ನೀ ಆ ಪ್ರಸಾದರ ಭಕ್ಷಣ ಮಾಡಿದಿ ಇಲ್ಲ, ಸತ್ಯವಾಗಿ ಹೇಳು, ಮಾಡಿತ್ಲ ಅಂದ್ರ ಹಂಗನು ಹೇಳು ಅಂದ. ಹೌದು. ಆಗ ಆಕಿ ಹೇಳ್ತಾಳ, ನೀವು ಕೊಟ್ಟಿದ್ದ ಪ್ರಸಾದನ ತಗೊಂಡು, ಪ್ರಸಾದದ ಪುಡಿಯನ್ನು ತಗೊಂಡು ನಾ ನೆರ್ಮನೆ ಆಯಿ ಅಕ್ಕದ್ಯಾರಿಗೆ ಕೇಳಿದಾಗ ಅವ್ರು ಹೇಳಿದ್ರು, ಈ ಪ್ರಸಾದ ಭಸ್ಮ ಪ್ರಸಾದದಿಂದ ಹೆಂಗ ಮಕ್ಕಳಾಗತ್ತವ ತಾಯಿ ಅಂದ್ರು. ನಾ ಅದರ ಮ್ಯಾಗೇನ ವಿಶ್ವಾಸನ ತೆಗೆದು ಆ ಒಯ್ದು ತಿಪ್ಪ್ಯಾಗ ಹೋಗದಿಟ್ಟಿದಂದ್ಳು. ನಡಿ ಆ ತಿಪ್ಪಿಯಲ್ಲಿ ಅದಂದ ಹಿತ್ತಲದಾಗ ತಿಪ್ಪಿತ್ತು. 12 ವರ್ಷದ ತಿಪ್ಪಿ ಬೆಳೆದು ದೊಡ್ಡದಾಗಿತ್ತು. ಹೌದು. ಆಗ ಎಲ್ಲ ತಿಪ್ಪಿಯಾಗಿನ ಗೊಬ್ಬರ ಎಲ್ಲ ನಿವಾರಣೆ ಮಾಡಿದ್ರು. ಹೆಂಗ ತಿಪ್ಪಿ ಖಾಲಿ ಮಾಡ್ತಿದ್ರು, ಹಂಗಂಗ ಒಳಗಿಂದು ಅಲಕ್ ನಿರಂಜನ ಅಂತೇಳಿ ಧ್ವನಿ ಬರ್ತಿತ್ತು. ಹೌದಾ. ತಿಪ್ಪೆಲ್ಲ ನಿವಾರಣೆ ಮಾಡಿದ್ರು. ಆ ತಿಪ್ಪ್ಯಾಗ ಗೋಗಳ ಇದು ಗೊಬ್ಬರದಾಗ ಹುಟ್ಟಿರ್ತಕ್ಕಂಥ ಕೂಸ ಅಂತ ಹೇಳಿ ಅವನ ಹೆಸರು ಗೋರಖನಾಥ ಅಂತ ಹೇಳಿ ಇಟ್ರು. ಆ ಗೋರಖನಾಥನ ಕೈವಾಸ ಮಾಡ್ಕೊಂಡ್ರು ಮಚ್ಚೀಂದ್ರ. ಹೌದು ಹೌದು ಹೌದು. ಈ ಮಾತನ್ನ ಯಾಕೆ ಹೇಳ್ದ ಅಂದ್ರ, ಭಸ್ಮದಲ್ಲಿ ಅಂತ ತಾಕತ್ತದ. ಎದ್ರಾಗ? ಭಸ್ಮದಾಗ ಬರೇ ಒಂದು ಗೋಗಳ ಗೊಬ್ಬರದೊಳಗೆ ಇಟ್ಟು ಕೂಡ ಆ ಗೊಬ್ಬರದಾಗ ಆ ಭಸ್ಮ ಪ್ರಸಾದದಿಂದ ಜನಿಸಿ ಬಂದಾನ. ನವನಾಥರಲ್ಲಿ ಪ್ರಸಿದ್ಧ ನಾಥ ಗೋರಖನಾಥ. ಅದಕ್ಕ ಅಂತ ಸಾಮರ್ಥ್ಯ ಎದ್ರಾಗದ ಅಂತ ಕೇಳಿದ್ರ ಭಸ್ಮದೊಳಗದ. ಒಂದು ಪುಡಿ ತಿಪ್ಪ್ಯಾಗ ಹೋಗದಿಟ್ರು ಇಂಥ ರೂಪ ಧಾರಣ ಮಾಡುವಂತ ಶರಣರು ಹುಡ್ತಾರ. ಅದಕ್ಕ ಭಸ್ಮ ಅನ್ನತಕ್ಕಂಥದ್ದು ಬಹಳ ದೊಡ್ಡದದ ಅಂತ ಹೇಳುತ್ತ ಒಂದು 4 ನುಡಿ ಚಾಲ ಹಾಡು. ಪಾಡ್ರಿ. ಹೌದು. ಹಲೋ.